Hello everyone, welcome to Sanmargaha classes. ನಾವು LPA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 12. ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಿಂದ ಪಡೆಯುವ ಪೋಷಕಾಂಶಗಳನ್ನು ಹೆಸರಿಸಿ. ಇದು ಸುಲಭವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಎಲ್ಲಾ ತರದ ಆಹಾರ ಪದಾರ್ಥಗಳನ್ನು ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ನೋಡಿ, ಎಲ್ಲಾ ತರದ ಧಾನ್ಯಗಳು ಪ್ರೋಟೀನ್ಗಳನ್ನು ಹೊಂದಿರುತ್ತೆ. ದ್ವಿದಳ ಧಾನ್ಯಗಳು ಪ್ರೋಟೀನ್ಗಳು, ಹಣ್ಣುಗಳು ಕೂಡ ಎಲ್ಲಾ ತರದ ಅಂಶಗಳನ್ನು ಹೊಂದಿರುತ್ತದೆ. ಸೊ ನೋಡಿ, ಎಲ್ಲಾ ತರದ ಆಹಾರ ಪದಾರ್ಥಗಳು, ಎಲ್ಲಾ ಆಹಾರಗಳು ಕೂಡ ಏನು ಎಲ್ಲಾ ತರದ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಆದ್ರೆ ಪ್ರಮಾಣ ಅಂತ ಕರಿತೀವಲ್ವಾ, ಪ್ರಮಾಣ ಮಾತ್ರ ಒಂದು ಆಹಾರ ಪದಾರ್ಥದಿಂದ ಇನ್ನೊಂದು ಆಹಾರ ಪದಾರ್ಥಕ್ಕೆ ವಿಭಿನ್ನವಾಗಿರುತ್ತೆ. ಒಂದು ಆಹಾರ ಪದಾರ್ಥದಲ್ಲಿ 1% ಇದ್ದರೆ ಇನ್ನೊಂದು ಆಹಾರ ಪದಾರ್ಥದಲ್ಲಿ 3-4% ಇರಬಹುದು. ಆ ತರ ಪ್ರಮಾಣ ಮಾತ್ರ ಏನಾಗುತ್ತೆ, ಬೇರೆ ಬೇರೆ ಆಗಿರುತ್ತದೆ. ಆದರೆ ಎಲ್ಲಾ ಆಹಾರ ಏನು ಪೋಷಕಾಂಶಗಳು ಕೂಡ ಎಲ್ಲಾ ಆಹಾರದಲ್ಲಿ ಕೂಡ ಏನು ಇರುತ್ತದೆ. ಸೊ ಆದ್ದರಿಂದ ಈ ಎಲ್ಲಾ ಆಹಾರ ಪದಾರ್ಥಗಳಲ್ಲಿ ಈ ಎಲ್ಲಾ ಪೋಷಕಾಂಶಗಳು ಕಂಡು ಬರುತ್ತವೆ. ಕಾರ್ಬೋಹೈಡ್ರೇಟ್ ಆಗಿರಬಹುದು, ಪ್ರೋಟೀನ್ ಆಗಿರ್ಬೋದು, ಲಿಪಿಡ್ ಆಗಿರ್ಬೋದು, ಜೀವಸತ್ವಗಳು ಆಗಿರ್ಬೋದು, ಖನಿಜಗಳಾಗಿರ್ಬೋದು, ನಾರಿನಂಶವಾಗಿರ್ಬೋದು, ಎಲ್ಲಾ ಏನು ಪೋಷಕಾಂಶಗಳು ಎಲ್ಲಾ ಆಹಾರಗಳಲ್ಲೂ ಇರುವಂತದ್ದಾಗಿದೆ. ಥ್ಯಾಂಕ್ ಯು.